ಪ್ರತಿಷ್ಠಿತ ಕೊಡವ ಜಮ್ಮ ಮುಸ್ಲಿಂ ಕುಟುಂಬಗಳ ಕ್ರೀಡಾಕೂಟಕ್ಕೆ ಪೂರ್ವ ತಯಾರಿ ಮತ್ತು ಕೆಲವು ನೀತಿ ನಿಯಮಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ ಎಂದು ಕೊಡವ ಜಮ್ಮ ಮುಸ್ಲಿಂ ಕ್ರೀಡಾಕೂಟದ ಸ್ಥಾಪಕ ಅಧ್ಯಕ್ಷ ಹಾಗೂ ಕುವಲ್ಲೆರ ಕುಟುಂಬದ ಅಧ್ಯಕ್ಷರಾದ ಕುವಲ್ಲೆರ ಅನೀಸ್ ಚಾಮಿಯಾಲ ತಿಳಿಸಿದ್ದಾರೆ. ವಿರಾಜಪೇಟೆಯಲ್ಲಿರುವ ಸಂಘದ ಕಚೇರಿಯಲ್ಲಿ ಕರೆಯಲಾದ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 2 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಕೊಡವ ಜಮ್ಮ ಮುಸ್ಲಿಂ ಕುಟುಂಬಗಳ ಕ್ರೀಡಾಕೂಟವು ಮೊದಲನೇ ಬಾರಿಗೆ ಚಾಮಿಯಾಲ ಕುವಲ್ಲೆರ ಮನೆತನದವರು ಕುವಲ್ಲೆರ ಕಪ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. 2ನೇ ವರ್ಷದಲ್ಲಿ ಪೊನ್ನಂಪೇಟೆಯ ಅಲ್ಲೀರ ಕುಟುಂಬದವರು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಯಶಸ್ಸನ್ನು ಸಹ ಕಂಡಿದೆ. ಇದೀಗ 3ನೇ ಬಾರಿ ನಡೆಯುವಂತಹ ಕ್ರೀಡಾಕೂಟದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದ್ದು, ಈ ಹಿಂದೆ ನಡೆದಂತಹ ಕ್ರೀಡಾಕೂಟದಲ್ಲಿ ಕೆಲವು ಗೊಂದಲಗಳಿದ್ದ ಕಾರಣ ಮುಖ್ಯವಾಗಿ ಕೊಡವ ಜಮ್ಮ ಮುಸ್ಲಿಂ ಕುಟುಂಬಗಳು ಮಾತ್ರ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನಿಟ್ಟಿನಲ್ಲಿ ಈಗಾಗಲೇ ಸುಮಾರು 40ಕ್ಕೂ ಹೆಚ್ಚು ಕುಟುಂಬಗಳ ಮನೆಗಳಿಗೆ ತೆರಳಿ ಕುಟುಂಬದ ಅಧ್ಯಕ್ಷರು ಹಾಗೂ ಹಿರಿಯರನ್ನು ಸಂಪರ್ಕಿಸಿ ಈ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಎಂದರು. ಮುಂದಿನ ದಿನಗಳಲ್ಲಿ ಬಾಕಿ ಉಳಿದಿರುವ ಸುಮಾರು 30ರಿಂದ 40 ಕುಟುಂಬಗಳ ಮನೆಗಳಿಗೆ ತೆರಳಿ ಕ್ರೀಡಾಕೂಟದ ಯಶಸ್ವಿ ಹಾಗೂ ಕೊಡವ ಜಮ್ಮ ಮುಸ್ಲಿಮರೇ ಭಾಗವಹಿಸುವ ರೀತಿಯಲ್ಲಿ ಕ್ರೀಡಾಕೂಟದ ಯಶಸ್ಸಿಗೆ ಶ್ರಮ ವಹಿಸುತ್ತೇವೆ ಎಂದರಲ್ಲದೆ, ಜಮ್ಮ ಮುಸ್ಲಿಂನ ಜನಾಂಗ ಬಾಂಧವರು ಇದೇ ರೀತಿ ಸಹಕಾರ ನೀಡಬೇಕೆಂದು ಅನೀಸ್ ತಿಳಿಸಿದರು. ಕೊಡವ ಜಮ್ಮ ಮುಸ್ಲಿಂ ಸಂಘದ ಸದಸ್ಯರಾದ ಮಂದಮಾಡ ಮುನೀರ್ ಕಂಡಂಗಾಲ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಲತೀಫ್ ಮಿತಲತಂಡ ಗುಂಡಿಗೆರೆ, ಮುನೀರ್ ಪುದಿಯತ್ ಚಾಮಿಯಾಲ, ದುದ್ದಿಯಂಡ ಫಕ್ರುದ್ದೀನ್ ಚೋಕಂಡಳ್ಳಿ ಉಪಸ್ಥಿತರಿದ್ದರು. ನಾನು ಕುವಲ್ಲೆರ ಅನೀಸ್ ಚಾಮಿಯಾಲ್ ಮಾತನಾಡುತ್ತಿದ್ದೇನೆ. ಕೊಡವ ಜಮ್ಮ ಮುಸ್ಲಿಂ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ನ ಕ್ರೀಡಾಕೂಟದ ಸ್ಥಾಪಕ ಅಧ್ಯಕ್ಷ ಹಾಗೂ ಹಾಲಿ ಅಧ್ಯಕ್ಷನಾಗಿರುತ್ತೇನೆ. ಕಳೆದ 2 ವರ್ಷಗಳಿಂದ ಕೊಡವ ಜಮ್ಮ ಮುಸ್ಲಿಮ್ಸ್ ಕ್ರೀಡಾ ಪಂದ್ಯಾಟವನ್ನು ಆಯೋಜನೆ ಮಾಡಿಕೊಂಡು ಬಂದಿರುತ್ತೇನೆ. ಮೊದಲನೇ ಬಾರಿಗೆ ಕುವಲ್ಲೆರ ಮನೆತನದ ಹೆಸರಿನಲ್ಲಿ ಪಂದ್ಯಾಟವನ್ನು ಚಾಮಿಯಾಲದ ಕುವಲ್ಲೆರ ಮೈದಾನದಲ್ಲಿ ಆಯೋಜನೆ ಮಾಡಿರುತ್ತೇನೆ. 2ನೇ ಬಾರಿಗೆ ಪೊನ್ನಂಪೇಟೆ ಅಲ್ಲೀರ ಫ್ಯಾಮಿಲಿ ಆಯೋಜನೆ ಮಾಡಿ ಯಶಸ್ಸನ್ನು ಕಂಡಿದ್ದಾರೆ. 3ನೇ ಬಾರಿಗೆ ನಡೆದಿರುವಂಥ ಕ್ರೀಡಾ ಪಂದ್ಯಾಟದ ಮುಖ್ಯವಾದ ಬದಲಾವಣೆಯನ್ನು ಮಾಡುತ್ತಿದ್ದೇವೆ. ಕ್ರೀಡಾಕೂಟದಲ್ಲಿ ಜಮ್ಮ ಮುಸ್ಲಿಮ್ಸ್ ಜನಾಂಗದವರು ಭಾಗವಹಿಸುವ ಸಲುವಾಗಿ ಕೆಲವು ನೀತಿ ನಿಯಮಗಳನ್ನು ತಂದಿದ್ದೇವೆ. ಮುಂದಿನ ನೀತಿ ನಿಯಮಗಳು ಏನಿವೆ ಅದು ನಮ್ಮ ಸದಸ್ಯರಾದ ಮಂದಮಾಡ ಮುನೀರ್ ಅವರು ವಿವರಣೆ ಕೊಡ್ತಾರೆ. ನಿಮಗೆ ನಾವು ಡಾಕ್ಯುಮೆಂಟ್ಸ್ ಪ್ರಕಾರ 2 ವರ್ಷನೂ ಆಟ ಆಡ್ಸಿದ್ದೀವಿ. ಈ ಸಲ ಅಂದರೆ ನಾವು ಎಲ್ಲ ಮನೆತನದ ಎಲ್ಲ ಫ್ಯಾಮಿಲಿಯವರ ಹಿರಿಯರನ್ನು ಸಂಪರ್ಕಿಸಿ ಅದು ಏನಿದೆ ನಮ್ಮ ಜಮ್ಮ ಫ್ಯಾಮಿಲಿ ಒರಿಜಿನಲಿಟಿ ಏನಿದೆ ಅದನ್ನು ನಾವು ಅಳವಡಿಸಿಕೊಂಡು ಕಾರ್ಡ್ ಮುಖಾಂತರ ಈ ಸಲ ಎಲ್ಲರಿಗೂ ಅಂದರೆ ಎಲ್ಲ ಫ್ಯಾಮಿಲಿಯಲ್ಲಿ ಎಷ್ಟೆಷ್ಟು ಮೆಂಬರ್ ಇದ್ದರೂ ಅವರಿಗೆಲ್ಲ ಒಂದು ಐಡೆಂಟಿಫಿಕೇಷನಿಗಾಗಿ ಒಂದು ಕಾರ್ಡನ್ನು ಮಾಡಿಸ್ಬಿಟ್ಟು ನಾವು ಈ ಸಲ ಆಟ ಆಡಿಸಲು ನಾವು ತೀರ್ಮಾನಿಸಿದ್ದೇವೆ. ಈಗಾಗಲೇ ನಾವು 35ರಿಂದ 40 ಕುಟುಂಬಗಳ ಹಿರಿಯರ ಒಂದು ಸಹಕಾರದೊಂದಿಗೆ ನಮ್ಮ ಕಮಿಟಿ ತಂಡದವರು ಅಲ್ಲಿ ಹೋಗಿ ಖುದ್ದು ದಾಖಲೆಗಳನ್ನು ಪರಿಶೀಲಿಸಿ ನಾವು ಎಲ್ಲ ಅದರ ಏನಿದೆ ಅದರ ಪ್ರೊಸೆಸಿಂಗ್ ಏನಿದೆ ಅದರ ಪ್ರಕಾರ ನಾವು ಎಲ್ಲ ತೀರ್ಮಾನ ಕೈಗೊಂಡಿದ್ದೇವೆ. ಅದಕ್ಕೆ ನಮ್ಮ ಅದೇ ಹಿರಿಯರು ಅದೇ ಫ್ಯಾಮಿಲಿಯಲ್ಲಿ ಒಳಪಟ್ಟಂಥ ಹಿರಿಯರು ಮತ್ತು ಅಲ್ಲಿನ ಸದಸ್ಯರುಗಳು ಜವಾಬ್ದಾರಿಯುತವಾಗಿ ನಮಗೆ ಒಂದು ಸಹಕಾರವನ್ನು ನೀಡಿರುತ್ತಾರೆ. ಅವರಿಗೆ ನಮ್ಮ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕಮಿಟಿ ವತಿಯಿಂದ ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲು ನಾವು ಇಚ್ಛಿಸ್ತೇವೆ. ನಾವು ಡಾಕ್ಯುಮೆಂಟ್ಸ್ ಪ್ರಕಾರ 2 ವರ್ಷನೂ ಆಟ ಆಡ್ಸಿದ್ದೀವಿ. ಈ ಸಲ ಅಂದರೆ ನಾವು ಎಲ್ಲ ಮನೆತನದ ಎಲ್ಲ ಫ್ಯಾಮಿಲಿಯವರ ಹಿರಿಯರನ್ನು ಸಂಪರ್ಕಿಸಿ ಅದು ಏನಿದೆ ನಮ್ಮ ಜಮ್ಮ ಫ್ಯಾಮಿಲಿ ಒರಿಜಿನಲಿಟಿ ಏನಿದೆ ಅದನ್ನು ನಾವು ಅಳವಡಿಸಿಕೊಂಡು ಕಾರ್ಡ್ ಮುಖಾಂತರ ಈ ಸಲ ಎಲ್ಲರಿಗೂ ಅಂದರೆ ಎಲ್ಲ ಫ್ಯಾಮಿಲಿಯಲ್ಲಿ ಎಷ್ಟೆಷ್ಟು ಮೆಂಬರ್ ಇದ್ದರೂ ಅವರಿಗೆಲ್ಲ ಒಂದು ಐಡೆಂಟಿಫಿಕೇಷನಿಗಾಗಿ ಒಂದು ಕಾರ್ಡನ್ನು ಮಾಡಿಸ್ಬಿಟ್ಟು ನಾವು ಈ ಸಲ ಆಟ ಆಡಿಸಲು ನಾವು ತೀರ್ಮಾನಿಸಿದ್ದೇವೆ.